ಈ ಪೌತಿ ಖಾತೆ ಆಂದೋಲನದಿಂದ ರೈತರಿಗೆ ಮಹತ್ತರ ಅನುಕೂಲ. ತಹಶೀಲ್ದಾರ್ ಗಗನ ಸಿಂಧುಗೆ ಸಾರ್ವಜನಿಕರ ಪ್ರಶಂಸೆ. 4-5 ತಲೆಮಾರಿನಿಂದ ಖಾತೆಯಾಗದೆ ಉಳಿದಿದ್ದ ರೈತರ ಜಮೀನುಗಳಿಗೆ ಈ ಪೌತಿ ಖಾತೆ ಕಲ್ಪಿಸುವ ಉದ್ದೇಶದಿಂದ ತಾಲೂಕು ಆಡಳಿತ ಈ ಪೌತಿ ಖಾತೆ ಆಂದೋಲನವನ್ನು ಯಶಸ್ವಿಯಾಗಿ ನಡೆಸುತ್ತಿದೆ. ಈ ಆಂದೋಲನದಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದ್ದು, ಖಾತೆದಾರರು ಸಹಕರಿಸಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಗಗನ ಸಿಂಧು ತಿಳಿಸಿದರು. ದಾಖಲಾತಿಗಳು ಬೇಕು ಅನ್ನೋದು ನಿಮ್ಮ ಗಮನದಲ್ಲಿದೆಯಾ? ಫಸ್ಟು ಪಾಣಿ ಇರಬೇಕು ಹೆಸರಲ್ಲಿ, ಯಾರು ಪೌತಿ ಆಗಿದ್ದಾರೆ ಅವ್ರ ಹೆಸರಲ್ಲಿ ಪಾಣಿ ಇರಬೇಕು. ಪಾಣಿ ಅದಾದ್ಮೇಲೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಜೊತೆಗೆ ಅವ್ರ ಡೆತ್ ಸರ್ಟಿಫಿಕೇಟು, ಯಾವ ವರ್ಷದಲ್ಲಿ ತೀರೋಗಿದ್ದಾರೆ ಅಂತ ಹೇಳಬೇಕು. ಆಮೇಲೆ ಅದಾದ್ಮೇಲೆ ಒಂದು ಅಫಿಡವಿಟ್, ಇನ್ ಕೇಸ್ ಹೇಳಿಕೆ ಯಾರ ಹೆಸರಿಗೆ ಏನಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಟ್ರೆ ಆ ದಾಖಲಾತಿಗಳ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಈ ಪೌತಿ ಖಾತೆದ ಅರ್ಜಿ ಏನಿದೆ ಅದನ್ನು ಮಾಡ್ಬೋದು. ಶಿಡ್ಲಘಟ್ಟ ನಗರದ ಗಾಂಧಿನಗರ ಸಮೀಪ ವಿಜಯನಗರ ಹೆಬ್ಬಾಗಿಲು ಬಳಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಆ್ಯಪ್ ಮೂಲಕ ಈ ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಸಬಾ ವ್ಯಾಪ್ತಿಯಲ್ಲಿ 2-3 ತಲೆಮಾರಿನಿಂದ ಖಾತೆಯಾಗದೆ ಉಳಿದಿರುವ ರೈತರ ಜಮೀನಿಗೆ ಖಾತೆ ಮಾಡಿಸುವ ಸಲುವಾಗಿ ಈ ಅಭಿಯಾನ ಆರಂಭಿಸಲಾಗಿದೆ ಎಂದರು. ಖಾತೆ ಆಂದೋಲನ ಒಂದು ಈ ಪೌತಿ ಖಾತೆ ಮಾಡ್ತಿದ್ದೀವಿ. ಒಂದು ಅಪ್ಲಿಕೆಂಟ್ ಇಲ್ಲಿ ಬಂದಿದ್ದಾರೆ, ಅವ್ರ ತಂದೆ ತೀರೋಗಿದ್ದಾರೆ, ಅವ್ರ ವಂಶವೃಕ್ಷ ಏನಿದೆ ಅವ್ರ ಕುಟುಂಬದಲ್ಲಿ 5 ಜನ ಸದಸ್ಯರಿದ್ದಾರೆ. ಈಗ ರಾಜೇಶ್ ಅವರು ಅಪ್ಲಿಕೇಶನ್ ಕೊಟ್ಟು ನಮ್ಮ ತಾಯಿ ಹೆಸರಲ್ಲಿ ಪೌತಿ ಖಾತೆ ಏನಿದೆ ನಮ್ಮ ತಂದೆ ರಾಸ್ತಿ ನಮ್ಮ ತಾಯಿ ಹೆಸರಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಮ್ಮ BA ಲಾಗಿನ್ ಈ ಥರ ಓಪನ್ ಆಗುತ್ತೆ. ಈ ಥರ ಅಪ್ಲಿಕೇಶನ್ ಫಾರ್ಮ್ ಒಂದು ಕ್ರಿಯೇಟ್ ಮಾಡಿರ್ತೀವಿ ನಾವು. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರದ್ದು ಏನಿದೆ ಫಸ್ಟು ಅರ್ಜಿ ಕೊಡ್ಬೇಕು. ಫಾರ್ಮ್ 19 ಯಾರ ಹೆಸರಿಂದ ಯಾರಿಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿರ್ತಾರೆ. ಆಮೇಲೆ ಅವ್ರ ವಂಶವೃಕ್ಷ, ಕಂದಾಯ ಇಲಾಖೆಯ ವಂಶವೃಕ್ಷ ಇರುತ್ತೆ. ಇದರಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ಅವ್ರ ಅಪ್ಪ ಯಾರಿದ್ದಾರೆ ಚಿಕ್ಕ ಮುನಿಯಪ್ಪ ಅವರು, ಅವ್ರ ಅಮ್ಮ ಸುನಂದಮ್ಮ ಅನ್ನೋರು, ಅವ್ರ ಹೆಸರು ಖಾತೆ ಬರ್ಬೇಕು. ಮತ್ತೆ ಅವ್ರ 3 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ವಂಶವೃಕ್ಷ ಕೊಟ್ಟಿದ್ದಾರೆ. ಈಗ ಅವ್ರ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ರೆ ಮೇಡಮ್ ಅವ್ರದ್ದು ಕೊಡ್ಬೇಕು. ಹೌದು, ಎಲ್ಲರಿಗೂ ಕೊಡಬೇಕು. ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಎಲ್ಲರಿಗೂ ಸಮಾನವಾಗಿ ಜಂಟಿ ಏನಿದೆ ಅದನ್ನು ಕೂರಿಸ್ತೀವಿ. ಇಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಕೂರಿಸಿ ಅಂತ ಹೇಳಿರೋದ್ರಿಂದ ಮಕ್ಕಳ ಹೆಸರಲ್ಲಿ ಕೂರಿಸ್ತಿಲ್ಲ, ಬರೀ ತಾಯಿ ಹೆಸರಲ್ಲಿ ಕೂರಿಸ್ತೀವಿ. ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಇವಾಗ RTCಯಲ್ಲಿ, ಸೊ RTCಯಲ್ಲಿ ಅವ್ರ ಹೆಸರು ಇರಬೇಕು. ಇವಾಗ ಕೆಲವೊಂದು ಸಲ ಪೌತಿ ಆಗಿದ್ದಾರೆ, ನಮ್ಮ ದೊಡ್ಡ ಕುಟುಂಬದ ಆಸ್ತಿ ಹೆಸರು ಬನ್ನಿ ಅಂದರೆ ಅದನ್ನು ಮಾಡೋಕ್ಕೆ ಬರಲ್ಲ. ಪಾಣಿಯಲ್ಲೂ ಅದೇ RTC ಅದೇ ಸರ್ವೆ ನಂಬರ್ಗೆ ಅವ್ರ ಹೆಸರು ಇರಬೇಕು. ಸೊ ಆ ಥರ ಬಂದಿರೋದು ಒಂದು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಇವಾಗ ನಾವು ಎಂಟ್ರಿ ಮಾಡಿದ್ದೀವಿ, ರೇಸ್ ಮಾಡಿದ್ದೀವಿ. ಬನ್ನಿ, ನಮ್ಮ BA ಇದು ನಮ್ಮ BAO ಲಾಗಿನ್ ಇರುತ್ತೆ. ಏನು ಇದು ಈ ಪೌತಿ ಖಾತೆ ಆಂದೋಲನಕ್ಕೆ ಒಂದು VAದು ಕೆಲಸನೇ ತುಂಬ ಅತಿ ಹೆಚ್ಚು ಪ್ರಾಮುಖ್ಯವಾಗಿರುತ್ತೆ. ಯಾಕಂದರೆ ಅವ್ರ ಲಾಗಿನಲ್ಲೇ ಅವ್ರು ಏನು ಡೇಟಾ ಎಂಟ್ರಿ ಮಾಡ್ತಾರೆ, ಒಂದು ಯಾರು ಅಪ್ಲಿಕೆಂಟ್ ಇದ್ದಾರೆ, ಅವ್ರ ವಂಶಸ್ಥರು ಯಾರಿದ್ದಾರೆ, ಎಷ್ಟು ಸರ್ವೆ ನಂಬರ್ ಇದೆ ಆ ಫ್ಯಾಮ್ಲಿಗೆ, ಆ ಸರ್ವೆ ನಂಬರ್ದು ಮತ್ತು ದೃಢೀಕರಣ VAನೇ ಕೊಡ್ತಾರೆ. ಈ ಥರ ಇವ್ರ ಹೆಸರು ಕೂರಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು VA ಅವ್ರ ಲಾಗಿನಲ್ಲೇ ದೃಢೀಕರಿಸ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಸಮೇತ ಅದೇನಿದೆ ನೆಕ್ಸ್ಟ್ ಸ್ಟೆಪ್ ಎಂಟ್ರಿ ಮಾಡ್ತಾರೆ. ಇನ್ನು ಮುಂದೆ ರೈತರು ತಹಶೀಲ್ದಾರ್ ಕಚೇರಿಗೆ ಪದೇ ಅಲಿಯುವ ಅಗತ್ಯವಿಲ್ಲ. 4 ಹೋಬಳಿಗಳಲ್ಲಿ ಪೌತೆ ವಾರಸ್ ಖಾತೆಗಾಗಿ ಅಧಿಕಾರಿಗಳೇ ಮನೆಯ ಬಳಿಗೆ ತೆರಳಿ ಸೇವೆ ಒದಗಿಸಲಿದ್ದು, ರೈತರು ಈ ಸೌಲಭ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಯೋಜನೆಯಿಂದ ವಯೋವೃದ್ಧರು ಹಾಗೂ ವೃದ್ಧ ಮಹಿಳೆಯರು ಅತ್ಯಂತ ಸಂತಸ ವ್ಯಕ್ತಪಡಿಸಿದ್ದು, ಮನೆ ಬಳಿ ಅಧಿಕಾರಿಗಳ ಬಂದು ಪೌತಿ ಖಾತೆ ಬದಲಾವಣೆ ಮಾಡುವುದರಿಂದ ಬಹಳ ಸಹಾಯವಾಗಿದೆ ಎಂದು ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನರ ಮಧ್ಯೆ ವಿಭಿನ್ನ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಜಾಗೃತಿ ಮೂಡಿಸುತ್ತಿರುವುದರಿಂದ ಸರ್ಕಾರದ ಕೆಲಸಗಳು ವೇಗವಾಗಿ ನಡೆಯುತ್ತವೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ಅಧಿಕಾರಿಗಳು ನೇರವಾಗಿ ಜನರ ಮನೆ ಬಳಿಗೆ ಬಂದು ಕೆಲಸ ಮಾಡುತ್ತಿರುವುದು ಅತ್ಯಂತ ಮೆಚ್ಚುಗೆಯ ವಿಷಯವಾಗಿದ್ದು, ಇದರಿಂದ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಉತ್ತಮ ಹೆಸರು ಬರಲಿದೆ ಎಂಬ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ರಮೇಶ್, ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮ ಆಡಳಿತಾಧಿಕಾರಿ ನಾಗರಾಜ್, ಗ್ರಾಮ ಸಹಾಯಕ ಶ್ರೀನಿವಾಸ್, ತಿರುಮಳೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ದಿನ ಹಮ್ಮಿಕೊಂಡಿದ್ದೀವಿ. ಶಿಡ್ಲಘಟ್ಟ ತಾಲೂಕಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಹಮ್ಮಿಕೊಂಡು ಎಲ್ಲ ಹೋಬಳಿ ವಾರಲ್ಲೂ ನಾವು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಫಸ್ಟು ಇದು ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿಯಲ್ಲಿ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳಿ ನಾವೇ ಬಂದು ಮನೆಗೂ ಮುಟ್ಟಿಸ್ತಿದ್ದೀವಿ. ನಿಮಗೆ ಗೊತ್ತಿರೋಂಗೆ 1 ವರ್ಷದ ಸತತ ಕಾಲದಿಂದ ಈ ಪೌತಿ ಖಾತೆ ಆಂದೋಲನ ಮಾಡ್ಕೊಂಡು ಬಂದಿದ್ದೀವಿ ನಾವು. ಟೋಟಲ್ ನಮ್ಮ ತಾಲೂಕಲ್ಲಿ 33,000 ಅಪ್ಲಿಕೇಶನ್ಸ್ ಬಂದಿತ್ತು ನಮ್ಮಲ್ಲಿ. ಅದರಲ್ಲಿ ಇನ್ನೂ ಅಪ್ಲಿಕೇಶನ್ಸ್ ಹಲವಾರು ಬಾಕಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲ ಎಲ್ಲರಿಗೂ ಪ್ರಚಾರ ಪಡಿಸಿ ನಿಮ್ಮ ಹತ್ರ ನಾವೇ ಬಂದು ಈ ಪೌತಿ ಖಾತೆ ಮಾಡ್ಕೊಳ್ಳಿ, ಯಾರ್ಯಾರಿದ್ದಾರೆ ಅರ್ಜಿ ಕೊಟ್ಟು ನಿಮ್ದು ಯಾವುದಿದೆ ಸತ್ತೋರ ಹೆಸರಲ್ಲಿ ಯಾರ ಹೆಸರಲ್ಲೂ ಪಾಣಿ ಇರಬಾರ್ದು, ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ಅವ್ರ ಹೆಸರಲ್ಲಿ ಖಾತೆ ಕೂರಿಸ್ಬೇಕಂತ ಪ್ರಚಾರ ಮಾಡಿಸಿ ನಿಮಗೆ ಅರಿವು ಮೂಡಿಸಿ ನಾವೇ ಬಂದು ಈ ಪೌತಿ ಖಾತೆ ಮಾಡಿಸ್ಕೊಡೋದಕ್ಕೆ ಅಂತ ಇಲ್ಲೇ ಬಂದಿದ್ದೀವಿ. ಎಲ್ಲ 4 ಹೋಬಳಿಯಲ್ಲೂ ಜಂಗಮಕೋಟೆ, ಕಸಬಾ, ಕಶೆಟ್ಟಹಳ್ಳಿ, ಸಾತಿ 4 ಹೋಬಳಿಯಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಶಿಡ್ಲಘಟ್ಟ ತಾಲೂಕಲ್ಲಿ ಮಾಡ್ತಿದ್ದೀವಿ. ಇವತ್ತು ಮೊದಲನೇದಾಗಿ ಇವಾಗ ಕಸಬಾ ಹೋಬಳಿಯಲ್ಲಿ ಶುರು ಮಾಡಿದ್ದೀವಿ.
ಸೊ ನಮಗೆ ಈ ಥರ ಅಪ್ಲಿಕೇಶನ್ಸ್ದು ಲಿಸ್ಟ್ ಬಂದಿರುತ್ತೆ, ಈ ಥರ ಅರ್ಜಿ ಬಂದಿರುತ್ತೆ, ಈ ಥರ ಫಾರ್ಮ್ 19 ಅಂತ ಬಂದ್ಬಿಟ್ಟು ಇದರಲ್ಲೆಲ್ಲ ಮಾಹಿತಿ ಕೊಟ್ಟಿರ್ತಾರೆ, ಯಾರಿದ್ದಾರೆ, ಯಾರು ಪೌತಿ ಆಗಿದ್ದಾರೆ, ಅವ್ರ ವಂಶಸ್ಥರು ಯಾರಿದ್ದಾರೆ ಅಂತ ಹೇಳಿ. ಮತ್ತು ಅದ್ರ ಪ್ರಕಾರ ವಂಶವೃಕ್ಷ ಯಾರ್ಯಾರ ಹೆಸರು ಬಂದಿದೆ ಅಂತೇಳಿ ಜಂಟಿಯಾಗಿ ಕೂರಿಸ್ಬೇಕಾ ಇಲ್ಲ ಒಪ್ಪಿಗೆ ಪತ್ರ ಕೊಟ್ಟ ಮೇಲೆ ಯಾರ ಹೆಸರಲ್ಲಿ ಕೂರಿಸ್ಬೇಕಂತ ನಿರ್ಧಾರ ಮಾಡಿ ನಾವು ಅದ್ರ ಪ್ರಕಾರ ಪೌತಿ ಖಾತೆ ಮಾಡಿಸ್ತೀವಿ. ಈಗ ನಿಮಗೆ ಗೊತ್ತು, ಇವಾಗ ನಮ್ಮ ಮನೇಲಿ ಯಾರಾದರೂ ಹಿರಿಯರು ಸತ್ತೋದ್ರೆ ನಾವಾಗೆ ಹೋಗಿ ತಾಲೂಕು ಆಫೀಸ್ ಕಚೇರಿಗೆ ಹೋಗಿ ಬೇರೆ ಕಚೇರಿಗಳಿಗೆ ಹೋಗಿ ಒಂದು ವಂಶವೃಕ್ಷ ಮಾಡಿಸ್ಕೋಬೇಕು, ಆಮೇಲೆ ಎಲ್ಲ ವಂಶಸ್ಥರಿಂದ ಸಹಿ ಪಡ್ಕೊಂಡು ಆಮೇಲೆ ಹೋಗಿ ಮಾಡಬೇಕಾಗಿದೆ. ಅದು ತುಂಬ ತಿಂಗಳುಗಳಾನ್ಗಟ್ಲೆ ಆದ್ರೂ ಅದಕ್ಕೆ ಬಗೆಹರಿಸ್ತಿದ್ದಿಲ್ಲ. ಆದರೆ ಈಗ ನಾವೇ ಬಂದು ಮಾಡಿಸ್ತಿರೋದ್ರಿಂದ ಈ ಪೌತಿ ಖಾತೆ ಎಷ್ಟು 1 ವಾರದಲ್ಲೇ ಆರಾಮಾಗಿ ಆಗೋಗುತ್ತೆ. ಬಂದು ಕರೆಕ್ಟಾಗಿ ಮಾಹಿತಿ ಕೊಡಬೇಕು, ಅದಕ್ಕೆ ಜನಸ್ಪಂದನೆ ತುಂಬ ಇಂಪಾರ್ಟೆಂಟ್. ಇವಾಗ ಈ ಪೌತಿ ಖಾತೆ ಆಂದೋಲನ ಯಾವುದಿದೆ ನಾವು ಮಾಡಬೇಕು ಅಂತ ಸರ್ಕಾರದಿಂದ ಮುಂದೆ ಬಂದು ಇಲ್ಲಿ ಕೂತಿದ್ದೀವಿ. ಆದರೆ ಇದು ಸಕ್ಸಸ್ಫುಲ್ ಯಾವಾಗ ಆಗುತ್ತೆ ಅಂದರೆ ಜನ ಬಂದು ನಾವು ಕೇಳೋ ಮಾಹಿತಿ ಮತ್ತು ನಿಮ್ಮ ಅರಿವೇನಿದೆ ನೀವು ನಮ್ಮ ಜೊತೆ ಸಹಕರಿಸಿದ್ರೆ ನಮ್ಮ ಈ ಪೌತಿ ಖಾತೆ ಆಂದೋಲನ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಮ್ಮಲ್ಲಿ ಎಷ್ಟು ಜನದಾಗಿದೆ ನಾಗರಾಜಲ್ಲಿ? ನಮ್ಮ ಟೌನಲ್ಲಿ 58 ಜನಕ್ಕೆ ನಾವು ಇಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ಪಾಣಿ ಕೊಟ್ಟಿದ್ದೀವಿ. ಇವಾಗ ಟೌನಲ್ಲಿ ವ್ಯಾಪ್ತಿಯಲ್ಲಿ ಕೊಟ್ಟಿರೋರು ಬಂದಿದ್ದಾರೆ, ಅಲ್ಲಿ ಯಾರಾದರೂ ತರಿಸ್ಬೇಕಾಗಿತ್ತು. ಸೊ ಆ ಥರ ಇವಾಗ ನಾವೇ ಪಾಣಿ ವಿತರಣೆ ಮಾಡಿಬಿಟ್ಟು ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ರೂ ನಾವೇ ಕುತ್ಕೊಂಡು ಮಾಡ್ತೀವಿ. ನಮ್ಮೆಲ್ಲ ಹೊಸ VASಗೂ ನಾವು ಇವಾಗ ಗೂಗಲ್ ಕ್ರೋಮ್ ಬುಕ್ ಕೊಟ್ಟಿದ್ದೀವಿ. ಎಲ್ಲ VASಗೂ ಟೆಕ್ನಾಲಜಿಗೆ ಹೇಗೆ ಅಡಾಪ್ಟ್ ಹಾಕೊಂಡು ಅಳವಡಿಸ್ಕೊಂಡಿದ್ದೀವಿ ಅದೇ ಥರ ಗೂಗಲ್ ಕ್ರೋಮ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ. ನಮ್ಮ VAs ಇವಾಗ ಮುಂಚೆ ಥರ ಪೇಪರು ರಿಜಿಸ್ಟ್ರು ಬುಕ್ ಇಟ್ಕೊಂಡು ಕಾಲ ಹೋಯ್ತು. ಇವಾಗ ನಮ್ಮ VAs ಮಾಡರ್ನೈಸ್ಡ್ ಆಗಿ ಇವಾಗ ಲ್ಯಾಪ್ಟಾಪ್ಸ್ ಯೂಸ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಬುಕ್ಸಲ್ಲೇ ಈ ಪೌತಿ ಖಾತೆ ಮತ್ತು ಯಾವುದಿದೆ ಎಲ್ಲ ಮಾಹಿತಿ ಅದರಲ್ಲೇ ಆನ್ಲೈನ್ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಈ ಥರ ಫಾರ್ಮಲ್ಲಿ ಫಿಲ್ ಮಾಡಿಬಿಟ್ಟು ಇವಾಗ ಇವ್ರ ಸತ್ತೋರ ಹೆಸರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪಾಣಿ ಇದರಲ್ಲಿ ಕೆ ಕೃಷ್ಣಪ್ಪ ಅನ್ನೋರ ಹೆಸರಲ್ಲಿ ಬಂದಿದೆ. ಇದರಲ್ಲಿ ಅವ್ರು ತೀರೋಗಿದ್ದಾರೆ, ಅವ್ರ ವಂಶಸ್ಥರು ಯಾರಿದ್ದಾರೆ, ಸೊ ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ವಂಶವೃಕ್ಷ ತಗೋತೀವ. ವಂಶವೃಕ್ಷದಲ್ಲಿ ಎಲ್ಲಾರ್ದು ಹೆಸರು ಬಿಟ್ಟಿದಾರ. ತುಂಬಾ ಫ್ಯಾಮಿಲಿಗಳಲ್ಲಿ ಇತ್ತೀಚೆಗೆ ನಮ್ಮ ಗಮನಕ್ಕೆ ಏನ್ ಬರುತ್ತೆ ಅಂದ್ರೆ ಹೆಣ್ಮಕ್ಳನ್ನ ಸೇರ್ಸಿರಲ್ಲ. ಹಲವಾರು ಫ್ಯಾಮಿಲಿಗಳಲ್ಲಿ ಮದುವೆ ಆಗಿದೆ, ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಟ್ಟಿದೀವಿ, ಆಸ್ತಿ ಏನು ಕೊಡಬೇಕು ಅನ್ನೋ ಮನೋಭಾವ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದೇ ತರ ಏನಕ್ಕೆ ಹೆಣ್ಮಗುಗೆ ಏನಕ್ಕೆ ಆಸ್ತಿ ಕೊಡಬೇಕು ಅಂತ ಆ ಥರ ಇಲ್ಲ. ನಿಮ್ಮ ವಂಶಸ್ಥರೇ ಇರ್ತವಲ್ವಾ, ಸಮಾನ ಭಾಗ ಎಲ್ಲರಿಗೂ ಇದೆ, ಹೆಣ್ಮಕ್ಳಿಗೂ ಇದೆ ಗಂಡು ಮಕ್ಳಿಗೂ ಇದೆ, ನಿಮ್ಮ ಜೊತೆ ಗುಡ್ದವ್ರೆ ಅಲ್ವಾ. ಸೊ ಏನಾದರೂ ಆ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಆ ಥರ ಇದ್ದರೆ ನೀವೇ ಬಗೆಹರಿಸ್ಕೊಳ್ಳಿ. ಇಲ್ದಿರೆ ಕೋರ್ಟ್ಗೆ ಹೋಗಿರೋಂಥ ಪ್ರಕರಣಗಳನ್ನ ಯಾವುದಿದೆ ಅದನ್ನ ಸ್ವಲ್ಪ ಸಪ್ರೇಟಾಗಿ ಇಟ್ಟಿರ್ತೀವಿ. ಅದು ಬಿಟ್ಟು ನೀವೇ ಒಪ್ಪಿಗೆ ಕೊಟ್ಟರೆ ನಿಮ್ಮ ವಂಶಸ್ಥರು ಯಾರ್ಯಾರಿದ್ದಾರೆ ಜಂಟಿಯಾಗಿ ಅವ್ರ ಹೆಸರಲ್ಲಿ ಪೌತಿ ಖಾತೆ ಮಾಡಿಸ್ತೀವಿ. ಇವಾಗ ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಏನೇ ಆಗಲಿ ಪೌತಿ ಅನ್ನೋದು ನಮ್ಮ ಹಕ್ಕು. ಆನ್ಸಿಸ್ಟ್ರಲ್ ಆಗಿ ಯಾರ್ಯಾರ ಹೆಸರಲ್ಲಿದೆ ಆಸ್ತಿ ನಮ್ಮ ವಂಶಸ್ಥರಿಗೆ ಬರಬೇಕಲ್ವಾ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಸಮಾನವಾಗಿ ಬರಬೇಕು. ಅದಕ್ಕೆ ಎಲ್ಲರೂ ಮುಂದೆ ಬಂದು ನಿಮ್ಮ ಕುಟುಂಬಸ್ಥರು ಎಲ್ಲರೂ ಮಾಹಿತಿ ಕೊಟ್ಟು ನಮ್ಮ ಜೊತೆ ಸಹಕರಿಸಿದ್ರೆ ಈ ಪೌತಿ ಖಾತೆ ಆಂದೋಲನ ಯಾವ್ದು ಮಾಡ್ತಿದ್ದೀವಿ ನಾವು ಜಿಲ್ಲಾಡಳಿತ ರಾಜ್ಯದಾದ್ಯಂತ ಈ ಪೌತಿ ಖಾತೆ ಆಂದೋಲನ ನಡೀತಿದೆ, ಇದು ಯಶಸ್ವಿ ಆಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ನಮ್ಗೆ ಬೇಕು. ಅದನ್ನೇ ನಿಮಗೆ ಮನವರಿಸ್ಬಿಟ್ಟು ಯಾರ್ಯಾರ್ದು ಇನ್ನೂ ಇಶ್ಯೂಸ್ ಇದೆ, ಯಾರ್ಯಾರಿಗಿನ್ನೂ ಆಗಿಲ್ಲ ನಿಮಗೆ ತಿಳಿಸ್ಬಿಟ್ಟು ಇನ್ನೂ ಹೆಚ್ಚಾಗಿ ಈ ಪೌತಿ ಖಾತೆ ಆಂದೋಲನಕ್ಕೆ ಮುಂದೆ ಬಂದು ನಿಂತು ನೀವೇ ಅದಕ್ಕೆ ಅರ್ಜಿಗೆ ಏನೇನು ಮಾಹಿತಿ ಕೇಳ್ತೀವಿ ಕೊಟ್ಬಿಟ್ಟು ಮಾಡಿಸ್ಬೇಕಾಗುತ್ತೆ.